ಇನ್ನು ಬಾಗಲಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಬಲಿಂಗ್ ಹಾವಳಿ ಹೆಚ್ಚಾಗ್ತಾ ಇದೆ. 1 ಲಕ್ಷ ಕೊಟ್ರೆ 3 ಲಕ್ಷ ಕೊಡೋದಾಗಿ ಆಫರ್ ಕೊಟ್ಟು ಆಫರ್ ಅನ್ನ ನಂಬಿ ಹಣ ಕೊಟ್ಟು ಮೋಸ ಹೋಗಿದ್ದಾರೆ ಅಲ್ಲಿನ ಜನತೆ. ಬಾಗಲಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು. ಬಾಗಲಕೋಟೆ 1 ಲಕ್ಷ ಕೊಟ್ರೆ 3 ಲಕ್ಷ ಕೊಡ್ತೀವಿ ಅಂತ ಅಲ್ಲಿ ಆಫರ್ ಮಾಡಿರ್ತಾರೆ. ಆಫರ್ ಅನ್ನ ನಂಬಿ ಹಣ ಕೊಟ್ಟು ಇಬ್ಬರು ಮೋಸ ಹೋಗಿದ್ದಾರೆ. ಬಾಗಲಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಸದ್ಯ ಡಬ್ಲಿಂಗ್ ಮಾಡ್ತಾ ಇದ್ದಂತ 3 ವಶಕ್ಕೆ ಸಿಕ್ಕಿರುವಂತದ್ದು. ಪೊಲೀಸರ ವಶಕ್ಕೆ ಬಂದಿದ್ರಿಂದ 40 ಲಕ್ಷ 3,000 ಹಣವನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಬ್ಲಿಂಗ್ ಹಾವಳಿಯಿಂದ ಅಲ್ಲಿನ ಜನತೆ ಅವರನ್ನ ನಂಬಿ ತಮ್ಮ ಹಣವನ್ನ ಕಳ್ಕೋತಾ ಇದ್ರು. ಇದು ಪೊಲೀಸರ ವಶಕ್ಕೆ ಈಗ 3 ಆರೋಪಿಗಳು ಸಿಕ್ಕಿರುವಂತದ್ದು. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ನಡೆದಿರುವಂತಹ ಘಟನೆ ಇದು. ಸದ್ಯ ಡಬ್ಲಿಂಗ್ ಮಾಡ್ತಾ ಇದ್ದಂತ 3ರನ್ನ ವಶಪಡಿಸಿಕೊಂಡಿದ್ದಾರೆ. ಅವರಿಂದ 40 ಲಕ್ಷ 3,000 ಹಣವನ್ನ ಕೂಡ ವಶಪಡಿಸಿಕೊಳ್ಳುವಲ್ಲಿ ಸಕ್ಸಸ್ಫುಲ್ ಆಗಿರುವಂತದ್ದು ಪೊಲೀಸರು. ಈ ಹಾವಳಿಯಿಂದ ಬೇಸತ್ತು ಹೋಗಿದ್ರು ಅಲ್ಲಿನ ಜನತೆ. ಆಸೆ ಹುಟ್ಟಿಸಿ 1 ಲಕ್ಷ ಕೊಟ್ರೆ ನಿಮ್ಗೆ 3 ಲಕ್ಷ ಕೊಡಿಸ್ತೀವಿ ಅಂತ ಆಫರ್ ಇದೆ ಅಂತ ಹೇಳಿ ಅಲ್ಲಿನ ಜನತೆಯನ್ನ ನಂಬಿಸಿ ಅವ್ರ ಹತ್ರ ಹಣವನ್ನ ಪೀಕುವಂಥದ್ದು ಈ ಗ್ಯಾಂಗ್ನ ಒಂದು ಚಾಳಿ ಆಗಿರುತ್ತೆ. ಅದೇ ರೀತಿಯಾಗಿ ಇಬ್ಬರು ಮೋಸ ಹೋಗಿರ್ತಾರೆ. ಇವರ ಮೋಸದ ಜಾಲಕ್ಕೆ ಬಿದ್ದಿರ್ತಾರೆ. ಆಫರ್ ಅನ್ನ ನಂಬಿ ಮೋಸ ಹೋಗಿ ಹಣವನ್ನ ಕಳ್ಕೊಂಡ ಮೇಲೆ ಅವರಿಗೆ ಇವ್ರು ಮಾಡ್ತಾ ಇರುವಂತ ದ್ರೋಹ ಮನವರಿಕೆ ಆಗುತ್ತೆ. ಆಮೇಲೆ ಬಾಗಲಕೋಟೆ ಪೊಲೀಸರು ಈ ಯಾರು ಮೋಸ ಮಾಡ್ತಾ ಇದ್ರು ಅಂತವ್ರನ್ನ ವಶಪಡಿಸಿಕೊಂಡು ಯಾರ್ಯಾರ ಬಳಿ ಅವರು ಹಣವನ್ನ ಪೀಕಿದ್ರು ಆ ಹಣವನ್ನ ಅವರಿಗೆ ವಾಪಸಾತಿ ಮಾಡಿರುವಂತದ್ದು ಬಾಗಲಕೋಟೆ ಪೊಲೀಸರು. ಇಂಥ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಅಮಾಯಕರನ್ನ ಹಳ್ಳಿಗಳಲ್ಲಿ ಕೆಲಸ ಮಾಡಿಕೊಂಡು ತಾವಾಯ್ತು ತಮ್ಮ ಪಾಡಾಯ್ತು ಅಂತ ಇರೋರನ್ನ ಅಥವಾ ಎಲ್ಲೋ 1-2 ಕಾಸು ಬರ್ತಿದೆ ಅನ್ನೋರನ್ನ 1 ಲಕ್ಷ ಕೊಡಿ, ನಾನು ನಿಮಗೆ 3 ಲಕ್ಷ 4 ಲಕ್ಷ ಕೊಟ್ಟು ಅದನ್ನ ಡಬಲ್ ಮಾಡ್ಕೊಡ್ತೀನಿ ಅಂತ ಇಲ್ಲ ಸಲ್ಲದ ಆಸೆಗಳನ್ನ ಹುಟ್ಟಿಸಿ ಈ ರೀತಿ ಮೋಸ ಮಾಡೋರ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವು ನೀಡ್ತಾರೆ. ಶಿವು, ಈಗ ಇಂಥ ಒಂದು ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು. ಹಣ ಡಬಲ್ ಮಾಡೋದು, ಅಮಾಯಕರನ್ನ ಮೋಸ ಮಾಡೋದು ಅದೇ ರೀತಿಯಾಗಿ ಇಲ್ಲೂ ಕೂಡ ನಡೆದಿದೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳುತ್ತಾ ಹೋಗೋದಾದ್ರೆ ಆಯ್ತ್ರಿ, ಈ ಒಂದು ಪ್ರಕರಣ ಬಾಗಲಕೋಟೆಯಲ್ಲಿ ನೋಡೋದಾದ್ರೆ ಬರೋಬ್ಬರಿ 40 ಲಕ್ಷ ಅಷ್ಟು ಹಣವನ್ನ ಈಗ ರಿಕವರಿ ಮಾಡ್ಕೊಂಡಿರೋದು. 60 ಲಕ್ಷ ಹಣವಾದಷ್ಟು ಹಣವನ್ನ ಈ ಒಂದು ಖತರ್ನಾಕ್ ವಂಚಕರ ಗ್ಯಾಂಗ್ ಏನಿದೆ ಇವರು ಜನರಿಂದ ವಸೂಲಿ ಮಾಡ್ತಾರೆ. 1 ಲಕ್ಷ ಕೊಡಿ 3 ಲಕ್ಷ ಕೊಡ್ತೀವಿ, ಯಾಕೆಂತ ಹೇಳಿದ್ರೆ ಹೊಸ ನೋಟ್ ಬಂದಿದಾವೆ, ಅದು 9 ತಿಂಗಳು ಮಾತ್ರ ಅದು ಇರ್ತವೆ, ಇಲ್ಲ ಅಂದ್ರೆ ನಂತರ ಅದು ಪೇಪರ್ ಆಗಿ ಹೋಗುತ್ತೆ, ಅಂದ್ರೆ ನೀವು ಕ್ಲೈಮ್ ಮಾಡ್ಕೋಬಹುದು. ನಮ್ಮ ಹತ್ರ ಇರುವಂತಹ ಒಂದು ಹೊಸ ನೋಟ್ಗಳೇನಿದಾವೆ ಅದು ಈಗಾಗ್ಲೇ ಪ್ರಿಂಟ್ ಆಗಿದಾವೆ. ಅವುಗಳ ಒಂದು ಕೆಪಾಸಿಟಿ ಹೆಂಗೆ ಅಂತ ಹೇಳಿದ್ರೆ ನೀವು 9 ತಿಂಗಳು ಒಳಗಡೆ ಅದನ್ನ ನೀವೇನಾದ್ರು ತಗೊಂಡ್ರೆ ಅದನ್ನ ನೀವು ಚಲಾವಣೆ ಮಾಡ್ಬೋದು, ಇಲ್ಲ ಅಂತಂದ್ರೆ ಅದು ಲಿಟ್ರಲಿ ಪೇಪರ್ ಆಗೋಗುತ್ತೆ ಅನ್ನೋ ರೀತಿಯಲ್ಲಿ ನಂಬಿಸಿ ಈ ಖತರ್ನಾಕ್ ಗ್ಯಾಂಗು 60 ಲಕ್ಷಕ್ಕೂ ಹೆಚ್ಚು ಹಣವನ್ನ ಜನರಿಂದ ವಸೂಲಿ ಮಾಡ್ತಾರೆ. ಇದು ಹೆಚ್ಚಿನ ಆಸೆಗೆ ಬಲೆ ಬಿದ್ದು ಜನ ಕೂಡ ಹಣ ಕೊಡ್ತಾರೆ. ಹಣ ಕೊಟ್ಟ ನಂತರದಲ್ಲಿ ಇದು ಯಾವುದೇ ರೀತಿ ಪೇಪರು ಆಗಲ್ಲ, ಇವರು ಹಣನೂ ಕೊಡಲ್ಲ. ಇದೇ ಈ ರೀತಿಯಲ್ಲಿ ಜನ ಮೋಸ ಮಾಡ್ತಾ ಇದ್ದದನ್ನ ಈಗ ಸದ್ಯಕ್ಕೆ ಬಾಗಲಕೋಟೆ ಪೊಲೀಸರು 3ರನ್ನ ಅರೆಸ್ಟ್ ಮಾಡ್ಕೊಂಡಿರುವಂತದ್ದು. ಕೃಷ್ಣ ಸಿಂಗ್ ಅಂತಕ್ಕಂಥವನು, ನವೀನು ಮತ್ತೆ ವಿಜಯ್ ಅಂತಕ್ಕಂಥವ್ರನ್ನ. ಇವರಿಂದ ಈಗ 40 ಲಕ್ಷದಷ್ಟು ಹಣವನ್ನ ರಿಕವರಿ ಮಾಡ್ಕೊಂಡಿದ್ದಾರೆ. ಸೊ ಇಂಥವ್ರ ಹಣದ ಆಸೆಗೆ ಮತ್ತೆ ಸಾರ್ವಜನಿಕರು ಬಲಿಯಾಗಬಾರ್ದು. ಸೊ ಈ ರೀತಿಯಲ್ಲಿ ಎಲ್ಲೂ ಕೂಡ ಡಬ್ಲಿಂಗ್ ನಡೆಯೋದೇ ಇಲ್ಲ. ಇದು ಬಹಳಷ್ಟು ಕೇಸ್ಗಳಲ್ಲಿ ಮೋಸ ಹೋಗಿರೋ ಕೇಸ್ಗಳು ಬಯಲಿಗೆ ಬರ್ತಾ ಇದ್ರು ಕೂಡ ಜನ ಯಾಕೆ ಹಿಂಗ್ ಮೋಸ ಹೋಗ್ತಾರೆ, ಈ ರೀತಿ ಯಾರಾದ್ರೂ ಮಾಡಿದ್ರೆ ಮೋಸ ಹೋಗುವಂತ ಒಂದು ಆಮಿಷ ಏನಾದ್ರು ಒಡ್ಡುವಂತ ಕೆಲಸ ಮಾಡಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ತಿಳಿಸ್ಬೇಕು, ನೀವು ಎಚ್ಚೆತ್ಕೋಬೇಕು ಅನ್ನುವಂಥದ್ದು ಸಾರ್ವಜನಿಕರಿಗೆ ಪೊಲೀಸ್ ಕಮಿಷನರ್ ಅವರು ಕರೆ ಕೊಡ್ತಾ ಇದ್ದಾರೆ. ಧನ್ಯವಾದ ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.